ಎಸ್ಐಆರ್ ಪ್ರಕ್ರಿಯೆಯನ್ನು ಪ್ರಜಾತಾಂತ್ರಿಕಗೊಳಿಸಲು ರಾಜ್ಯ ಚುನಾವಣಾ ಆಯೋಗಕ್ಕೆ ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು, ಜನಪರ ಸಂಘಟನೆಗಳ ಒಕ್ಕೂಟ ಆಗ್ರಹ ಪತ್ರ ಸಲ್ಲಿಸಿದೆ. ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅವರಿಗೆ ನೀಡಿದ ಪತ್ರದಲ್ಲಿ ಮೇ 30ರಂದು ರಾಜ್ಯಾದ್ಯಂತ ಪ್ರತಿರೋಧ ದಾಖಲಿಸಿದ್ದರೂ ಉತ್ತರ ಬಂದಿಲ್ಲ ಎಂದು ಆರೋಪಿಸಲಾಗಿದೆ. ಜೂನ್ 20ರ ಫ್ರೀಡಂ ಪಾರ್ಕ್ ಸಮಾವೇಶದಲ್ಲಿ ನಾಗರಿಕ ಸಮಾಜಕ್ಕೆ ಸ್ಪಷ್ಟನೆ ನೀಡಲು ಆಹ್ವಾನಿಸಿದ್ದರೂ ಆಯೋಗ ಸ್ಪಂದಿಸಿಲ್ಲ. ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಸಂಸ್ಥೆಗಳು ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೂಲಭೂತ ಕರ್ತವ್ಯ ಉಲ್ಲಂಘಿಸಿ ಸಂವಿಧಾನ ವಿರೋಧಿ ನಡೆ ಅನುಸರಿಸುತ್ತಿರುವುದನ್ನು ಖಂಡಿಸುತ್ತೇವೆ ಎಂದು ಒಕ್ಕೂಟ ಹೇಳಿದೆ. ಇಂದು ಜೂನ್ 30ರಂದು ಎಲ್ಲಾ ಜಿಲ್ಲಾ, ತಾಲೂಕು ಕೇಂದ್ರಗಳಲ್ಲಿ ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿ ಪ್ರತಿಭಟನೆ ನಡೆಸುತ್ತೇವೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ ಬಳಸಿ ಎಸ್ಐಆರ್ ವಿವಾದ ಈಗ ಚುನಾವಣಾ ಆಯೋಗದ ಬಾಗಿಲಿಗೆ ಬಂದಿದ್ದು, ಮುಂದಿನ ನಡೆ ಕುತೂಹಲ ಕೆರಳಿಸಿದೆ. ಎಲ್ಲ ಪ್ರಗತಿಪರ ಸಂಘಟನೆಗಳು ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳ ಜನಪರ ಒಕ್ಕೂಟದ ಪರವಾಗಿ ನಾವೆಲ್ಲ ಇಲ್ಲಿ ಸೇರಿದ ಉದ್ದೇಶ ಏನಂದ್ರೆ, ಈಗ ನಾವು ಮೇ 20ನೇ ತಾರೀಕು ಆಲ್ರೆಡಿ ನಾವು ಪತ್ರಗಳನ್ನ ಕೊಟ್ಟಿದ್ದೀವಿ, ಹಕ್ಕೊತ್ತಾಯ ಪತ್ರಗಳನ್ನು ಕೊಟ್ಟಿದ್ದೀವಿ ಎಸ್ಐಆರ್ ಬಗ್ಗೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆಯಲ್ಲ, ಸೊ ಇದ್ರ ಬಗ್ಗೆ. ಅದಾದ ನಂತರನೂ ನಾವು ಜೂನ್ 20ರಲ್ಲಿ ಫ್ರೀಡಂ ಪಾರ್ಕ್ ಕೂಡ ಹೋರಾಟ ಮಾಡಿದ್ವಿ. ಪ್ರತಿ ಜಿಲ್ಲೆಯಾದ್ಯಂತೂ ಕೂಡ ನಾವು ಹೋರಾಟಗಳನ್ನ ಮಾಡಿದ್ವಿ ಎಸ್ಐಆರ್ ಬಗ್ಗೆ, ಏನ್ ಇದರಿಂದ ಪ್ರಾಬ್ಲಮ್ ತೊಂದರೆಗಳಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ನಾವು ಲಿಂಗತ್ವ ಅಲ್ಪಸಂಖ್ಯಾತರಾಗಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳಿರಲ್ಲ. ಎಷ್ಟೋ ಮೈಗ್ರೆಂಟ್ ಪರ್ಸನ್ಸ್ ಇರ್ತಾರೆ, ಇನ್ನು ಹೆಣ್ಮಕ್ಳು ಮದುವೆಯಾಗಿ ಬೇರೆ ಕಡೆ ಹೋಗಿರ್ತಾರೆ, ಅವ್ರ ಡಾಕ್ಯುಮೆಂಟ್ಸ್ ಇರಲ್ಲ. ಸೊ ಇವ್ರು ಏನು ಒಂದು ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿದ್ದಾರೆ, ಲಾಜಿಕಲ್ ಡಿಸ್ಪೆನ್ಸರಿ ಅಂತ ಹೇಳಿ, ಅದರಿಂದ ತುಂಬಾ ಜನರ ಓಟ್ಗಳು ಕೂಡ ಡಿಲೀಟ್ ಆಗಿದೆ. ಆಮೇಲೆ ಸಮಯಾವಕಾಶ ಕೊಟ್ಟಿದಾರಲ್ಲ, ಅದು ಕೂಡ ತುಂಬಾ ಕಡಿಮೆ ಇದೆ. 1 ತಿಂಗಳಲ್ಲಿ ಇಷ್ಟೊಂದು ಜನರು ಹೇಗೆ ಡಾಕ್ಯುಮೆಂಟ್ಸ್ ತರಬಹುದು, ಹೌದಲ್ವಾ? ಸೊ ಅದಕ್ಕಾಗಿ ನಾವು ಆಗ್ರಹ ಪತ್ರಗಳನ್ನ ಕೊಟ್ಟಿದ್ದೀವಿ. ಸೊ ಅದೇ ಆಗ್ರಹ ಪತ್ರವನ್ನ ಜಿಲ್ಲಾಧಿಕಾರಿ ಮುಖಾಂತರ ಚುನಾವಣಾ ಅಧಿಕಾರಿಗಳಿಗೆ ನಾವು ಇದನ್ನ ಕಳಿಸ್ಬೇಕು ಅಂತ ಹೇಳಿ ಒತ್ತಾಯಗಳನ್ನ ಮಾಡಿದ್ದೀವಿ. ಯಾಕಂದ್ರೆ ನೋಡಿ, ನಾವು ಭಾರತದ ನಾಗರಿಕರು, ಮತದಾನ ನಮ್ಮ ಹಕ್ಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನ ಹಕ್ಕನ್ನು ನೀಡಿದ್ದು ಕೆಲವರಿಗಲ್ಲ, ಎಲ್ಲರಿಗಾಗಿದೆ. ಸೊ ಈ ಸಂವಿಧಾನ ವಿರೋಧಿ ನೀತಿಯನ್ನ ನಾವು ವಿರೋಧಿಸಿದ್ದೀವಿ. ನೀವು ಎಸ್ಐಆರ್ ಮಾಡಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಸೊ ಒಂದು ವೇ ಇಟ್ಕೊಂಡು, ಒಂದು ಕ್ಲೀನ್ ಆಗಿ, ಒಂದು ಕ್ಲಿಯರ್ ಆಗಿರುವಂಥ ವೇ ಇಟ್ಕೊಂಡು ನೀವು ಎಸ್ಐಆರ್ ಮಾಡಿ. ನೀವು ಸುಮ್ಮನೆ ಏನೋ ಒಂದು ಗುಸ್ಪೇಟಿಯಾಗಳು ಬಂದಿದ್ದಾರೆ, ನುಸುಳುಕೋರು ಬಂದಿದ್ದಾರೆ ಅಂತ ಹೇಳಿ ಆ ಡೇಟಾವನ್ನು ಕೊಡಿ. ಸೊ ಬಂದಿದ್ದಾರೆ ಅಂತ ನಾವು ಒಪ್ಕೋತೀವಿ. ಯಾಕೆ ಭಾರತ ದೇಶ ನಮ್ದು, ನಮ್ಮ ಮನೆಯಲ್ಲಿ ಬೇರೆಯವ್ರು ಬಂದಿರ್ತಾರೆ ಅಂತ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ಸೊ ನೀವು ಮಾಡ್ತಾ ಇದ್ದೀರಲ್ಲ, 2003-4ರಿಂದ ನೀವು ಆಗ್ಬೇಕಂತ ಇಂಟೆನ್ಸಿವ್ ರಿವಿಷನ್ ನೀವು ಯಾಕೆ ಮಾಡಲಿಲ್ಲ? ಅದನ್ನ ಸ್ಟಾಪ್ ಮಾಡಿ. ಅದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ. ಸೊ ಪ್ರತಿ 10 ವರ್ಷಗಳೊಮ್ಮೆ ಆಗಿರುವಂಥ ಎಸ್ಐಆರ್ನ ನೀವು 2014ರಲ್ಲಿ ಮಾಡಬೇಕಾಗಿತ್ತು, ಅದನ್ನ ಯಾಕೆ ಮಾಡಲಿಲ್ಲ? ಅದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ. ಸೊ ನಾವು ಆಗ್ರಹ ಮಾಡೋದು ಒಂದೇ, ನಾವು ಭಾರತ ಪ್ರಜೆಗಳಾಗಿ ನಮ್ಮ ಭಾರತ ಪ್ರಜೆಗಳ ಒಂದು ಮತದಾನವನ್ನ ನೀವು ಡಿಲೀಟ್ ಮಾಡೋ ಹಾಗಿಲ್ಲ. ನಿಮ್ಗೇನ್ ಡಾಕ್ಯುಮೆಂಟ್ಸ್ ಬೇಕು ಅದಕ್ಕಾಗಿ ನೀವು ಸವಲತ್ತುಗಳನ್ನು ಕೊಡಿ, ಅದನ್ನ ಮಾಡಿಕೊಡಿ. ಯಾಕಂತಂದ್ರೆ ಒಬ್ಬ ಬಡ ವ್ಯಕ್ತಿ ಬೆಳಿಗ್ಗೆ ಮನೆಯಿಂದ ಹೋಗಿ ಬರ್ಬೇಕಾದ್ರೆ ಅವನ ಹತ್ರ ಶ್ರಮದ ಪತ್ರ ಇರುತ್ತೆ. ನೀವು ಹೇಳುವಂತ ದಾಖಲೆಗಳನ್ನ ಎಲ್ಲಿಂದ ತರಬೇಕು? ನೀವು ಪಾಸ್ಪೋರ್ಟು ವ್ಯಾಲಿಡ್ ಮಾಡ್ತಾ ಇಲ್ಲ. ಅದಲ್ಲದೆ ಪಾಸ್ಪೋರ್ಟ್ ಈಗ ಬಡವ್ರ ಹತ್ರ ಎಲ್ಲಿ ಸಿಗಬೇಕು? ಆಧಾರ್ ಕಾರ್ಡ್ ನೀವೇ ಕೊಟ್ಟಂತ ಪತ್ರ ಅಲ್ವಾ? ಅದು ಇಲ್ಲ ಅಂತೀರಾ, ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ವೋಟಿಂಗ್ ಕಾರ್ಡ್ ಕೂಡ ಇಲ್ಲ ಅಂತ ಹೇಳ್ತಿದ್ದೀರಾ. ಸೊ ಅದಕ್ಕಾಗಿ ನಾವು ಏನ್ ಆಗ್ರಹ ಮಾಡ್ತಾ ಇದ್ದೀರಂದ್ರೆ, ನೀವು ಲಾಜಿಕಲ್ ಡಿಸ್ಪೆನ್ಸಿನ ಬಂಗಾಳದಲ್ಲಿ ಯೂಸ್ ಮಾಡಿ ಎಷ್ಟೊಂದು ಜನರ ನೀವು ವೋಟ್ ಡಿಲೀಟ್ ಮಾಡಿದ್ದೀರಾ, ಅದನ್ನ ಇಲ್ಲಿ ಮಾಡಬಾರ್ದು. ಅದೇ ರೀತಿ ನೀವೇನಾದ್ರೂ ಮಾಡಿದ್ರೆ, ಭಾರತ ಪ್ರಜೆ ಒಂದು ಮತದಾನದ ಹಕ್ಕನ್ನು ನೀವು ಕಸ್ಕೊಂಡ್ರೆ, ನಾವು ಇಡೀ ಕರ್ನಾಟಕ ರಾಜ್ಯದಂತ ನಾವು ಜನಾಂದೋಲನ ಮಾಡ್ಬೇಕಾಗತ್ತೆ, ಪ್ರತಿಭಟನೆ ಮಾಡ್ಬೇಕಾಗತ್ತೆ ಅಂತೇಳಿ ನಾವು ಇದರ ಮುಖಾಂತರ ನಾವು ನಿಮಗೆ ಎಚ್ಚರಿಸ್ತಾ ಇದ್ದೀವಿ. ನನ್ನ ಹೆಸರು ಆಯ್ನಾ ಶೇಖ್ ಅಂತ ಹೇಳಿ, ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ರಾಜ್ಯ ಸಹ ಅಧ್ಯಕ್ಷರು. ಅದೇ ರೀತಿ ತುಂಬಾ ಸಂಘಟನೆಗಳು, ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳು ನಮ್ಮ ಜೊತೆ ಇದೆ.